Welcome to e-learning. Today, in this video, you are going to understand the reasons which explain why we have to study human resource management. Every organization is made up of 4 resources or 4 M's. Which are those 4 M's or resources? Can you identify? Those 4 M's or those 4 resources in any organization which we can identify are money, machinery, materials, and last but not the least, men or human beings. In any organization, out of these 4 resources, human beings or men are playing very important role because human beings have thinking capacity, idea, so they can decide how other resources can be used to attain their success or their goal as well as organizational goal. ಈ 4 ರಿಸೋರ್ಸಸ್ಗಳಲ್ಲಿ ಯಾವ್ದ್ಯಾವುದು ಮನಿ, ಮಷಿನರಿ, ಮಟೀರಿಯಲ್ಸ್ ಮತ್ತೆ ಮೆನ್ ಅಥವಾ ಹ್ಯೂಮನ್ ಬೀಯಿಂಗ್ಗಳಲ್ಲಿ ಹ್ಯೂಮನ್ ಬೀಯಿಂಗಿಗೆ ಜೀವ ಇದೆ ಅಂತಂದ್ರೆ ಲಿವಿಂಗ್ ಬೀಯಿಂಗ್ ಅಂಡ್ ಅದರ್ ರಿಸೋರ್ಸಸ್ ಆರ್ ನಾನ್ ಲಿವಿಂಗ್. ಸೊ ಹ್ಯೂಮನ್ ರಿಸೋರ್ಸ್ ಕಂಟ್ರೋಲ್ ಅದರ್ ರಿಸೋರ್ಸಸ್ or human resource make use other resources to attain organizational goal effectively and efficiently. So, out of the 4 M's, money, machinery, materials and men, human beings or men are playing very crucial role in any organization's success. The main reason is men or human beings are living one and the other are non-living one. In any organization, controlling of other resources, money, take for example money, machinery, materials, how to use those all resources, these 3 or any other resources, depending upon the thinking capacity and the efficiency of human beings or employees. ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಟೇಕ್ ಎನಿ ಪರ್ಟಿಕ್ಯುಲರ್ ಇಂಡಸ್ಟ್ರಿ, ಯಾವುದಾದ್ರೂ ಒಂದು ಇಂಡಸ್ಟ್ರಿಯನ್ನು ತೆಗೆದುಕೊಳ್ಳಿ. ಈಗ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತ ತೆಗೆದುಕೊಳ್ಳಿ. ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಇರುವಂತಹ ಎಲ್ಲ ಬಿಸ್ನೆಸ್ ಯೂನಿಟ್ಗಳು ಸಮಾನವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸ್ತಾ ಇದೆಯಾ? ಖಂಡಿತ ಇಲ್ಲ. ನಮಗೆ ಇವಾಗ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತ ಬಂದರೆ ಕೆಲವೊಂದು ವೆಲ್ ನೋನ್ ಬಿಸ್ನೆಸ್ ಯೂನಿಟ್ಗಳ ಹೆಸರನ್ನು ನಾವು ನೆನಪು ಮಾಡ್ಕೋಬಹುದು. ಅಥವಾ IT ತಗೊಳ್ಳಿ ಫಾರ್ ಎಕ್ಸಾಂಪಲ್, ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಕಂಪನೀಸ್ ಅಂತ ತೆಗೆದುಕೊಂಡ ತಕ್ಷಣ ನಮಗೆ ನೆನಪಿಗೆ ಬರೋದು ಇನ್ಫೋಸಿಸ್ ಇರ್ಬೋದು, ವಿಪ್ರೋ ಇರ್ಬೋದು, ಅಥವಾ ಹೀಗೆ ಕೆಲವು ವೆಲ್ ಫೇಮ್ ಕಂಪನಿಗಳು ಹೆಸರಿಗೆ ಬರುತ್ತೆ. ಹಾಗಾದರೆ IT ಇಂಡಸ್ಟ್ರಿಯಲ್ಲಿರೋ ಎಲ್ಲ ಕಂಪನಿಗಳು ಯಾಕೆ ಅಷ್ಟು ಫೇಮಸ್ ಆಗಿಲ್ಲ? ನೀವು ಹೀಗೆ ಆಲೋಚನೆ ಮಾಡಿದ್ರೆ IT ಇಂಡಸ್ಟ್ರಿಯಲ್ಲಿ ಮೇನ್ ಆಗಿ ಉಪಯೋಗಿಸುವಂತಹ ಒಂದು ಮಟೀರಿಯಲ್ ಅಥವಾ ಮಷಿನರಿ ಯಾವುದು? ಕಂಪ್ಯೂಟರ್ ಆ್ಯಂಡ್ ಇಂಟರ್ನೆಟ್. ಅವೆರಡರ ಹೆಲ್ಪಿಂದ ಹ್ಯೂಮನ್ ಬೀಯಿಂಗ್ಸ್ ಐಡಿಯಾದಿಂದ ಸಕ್ಸಸ್ ಆಗುತ್ತೆ. ಸೊ ಇಲ್ಲಿ ಹೂ ಇಸ್ ಪ್ಲೇಯಿಂಗ್ ಕ್ರೂಷಿಯಲ್ ರೋಲ್ ಆರ್ ಇಂಪಾರ್ಟೆಂಟ್ ರೋಲ್? ಡೆಫಿನೆಟ್ಲಿ ದ ಎಂಪ್ಲಾಯೀಸ್ ಆಫ್ ದ್ಯಾಟ್ IT ಕಂಪನಿ ಆರ್ ಪ್ಲೇಯಿಂಗ್ very important role in bringing success to their organization. But this important resource, human beings, while controlling machineries, money or materials, they have their own goals and their own ideas, isn't it? ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ಗಣನೆಗೆ ತೆಗೆದುಕೋಬಹುದು. ಯಾವ ಎಕ್ಸಾಂಪಲ್ ಅಂತಂದ್ರೆ, if I ask you to walk through your hands, carefully listen, if I ask you to walk by using your hands, walk through your hands, is it simple? It may possible, but it is not simple.
ಇಸಂಟ್ ಇಟ್? ಕಷ್ಟ ಆಗತ್ತೆ ನಿಮಗೆ. ಕೈಗಳ ಮೂಲಕ ನಡೀರಿ ಅಂತ ಕೇಳ್ತೀನಿ, ಈಸಿ ಆಗತ್ತಾ? ಅದೇ ಕಾಲನ ಉಪಯೋಗಿಸಿ ಊಟ ಮಾಡಿ ಅಂತ ಹೇಳ್ತೀನಿ, ಈಸಿ ಆಗತ್ತಾ? ಖಂಡಿತ ಕಷ್ಟ ಆಗತ್ತೆ. ಹಾಗೆ ಕೂಡ ಪ್ರತಿಯೊಬ್ಬ ಎಂಪ್ಲಾಯಿಗೂ ಅವರದ್ದೇ ಆದ ಅಥವಾ ಆ ವ್ಯಕ್ತಿಗತವಾದ ಒಂದು ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಇರುತ್ತೆ ಮತ್ತು ಎಬಿಲಿಟೀಸ್ ಇರುತ್ತೆ. ದೇ ಹ್ಯಾವ್ ದೇರ್ ಓನ್ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಸ್ ವೆಲ್ ಆಸ್ ಎಬಿಲಿಟೀಸ್ ಟು ಪರ್ಫಾರ್ಮ್ ಪರ್ಟಿಕ್ಯುಲರ್ ಡ್ಯೂಟಿ. ಸೊ ಯಾವುದೇ ಒಬ್ಬ ಎಂಪ್ಲಾಯಿಯನ್ನ ಎಲ್ಲ ವರ್ಕಿಗೆ ಅಸೈನ್ ಮಾಡಕ್ ಬರಲ್ಲ. ಆ ವ್ಯಕ್ತಿ ಯಾವುದರಲ್ಲಿ ಸ್ಪೆಷಲೈಸ್ ಆಗಿದಾರೋ, ಇನ್ ವಿಚ್ ಏರಿಯಾ ಹಿ ಈಸ್ ಸ್ಪೆಷಲೈಸ್ಡ್ or in which work he is specialized, if any organization assign that work to him, then they can expect high level of efficiency from that employee. Otherwise what will happen? ನಾನು ಇವಾಗ ಎಕ್ಸಾಂಪಲ್ ಹೇಳಿದ್ನಲ್ಲ, ಕೈಯಿಂದ ನಡೆಯೋದು ಅಥವಾ ಕಾಲಿಂದ ಊಟ ಮಾಡೋದು ಅಥವಾ ಕಿವಿಯಿಂದ ನೋಡಿ ಅಂತಂದ್ರೆ ಈಸ್ ದಿಸ್ ಪಾಸಿಬಲ್? ಇಂಪಾಸಿಬಲ್, ರೈಟ್? ಅದೇ ರೀತಿಯಾಗಿ ಯಾವ ವ್ಯಕ್ತಿಯಲ್ಲಿ ಕೆಲವೊಂದು ಗುಣಲಕ್ಷಣಗಳು ಅಂದ್ರೆ ಯಾವ ಒಂದು ಕೆಲಸವನ್ನು ಮಾಡೋ ಗುಣಲಕ್ಷಣಗಳು ಇರಲ್ವೋ ಆ ಕೆಲಸವನ್ನು ಆ ವ್ಯಕ್ತಿಯಿಂದ ನಾವು ನಿರೀಕ್ಷಿಸಿದ್ರೆ ಆ ಕೆಲಸದಲ್ಲಿ ನಮಗೆ ಸಫಲತೆ ಸಿಗಲ್ಲ ಅಥವಾ ಆ ವ್ಯಕ್ತಿಗೂ ಕೂಡ ಸಫಲತೆ ಸಿಗಲ್ಲ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಮ್ಯಾನೇಜ್ human resource in an organization. Another reason is you can earn money and you can spend money however you want, and you can buy materials or equipments or tools and you can utilize those however or wherever you want. ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ನೀವು ಮನಿಯನ್ನ ಅಂದ್ರೆ ಹಣವನ್ನ ಗಳಿಸಬಹುದು. ಆ ಗಳಿಸಿದ ಹಣವನ್ನ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಖರ್ಚು ಮಾಡಬಹುದು. ಹಣ ನಿಮಗೆ ನನ್ನನ್ನು ಇದಕ್ಕೆ ಕೊಡಬೇಡಪ್ಪ ಅಥವಾ ಈ ಥರ ಖರ್ಚು ಮಾಡಬೇಡ ಅಂತ ಹಣ ಏನು ಹೇಳಲ್ಲ. ಅದೇ ರೀತಿ ಮಷಿನರಿ ಅಥವಾ ಟೂಲ್ಸ್ ಅಥವಾ ಇಕ್ವಿಪ್ಮೆಂಟ್, ನೀವು ಒಂದು ಲ್ಯಾಪ್ಟಾಪ್ ಅನ್ನ ಗೇಮ್ ಆಡೋದಕ್ಕೂ ಕೂಡ ಬಳಸಬಹುದು, ವರ್ಕ್ ಮಾಡೋದಕ್ಕೂ ಕೂಡ ಬಳಸಬಹುದು ಅಥವಾ ಸ್ಟಡಿ ಪರ್ಪಸ್ಗೂ ಬಳಸಬಹುದು. ವಾಟ್ ಐ ಆಮ್ ಟ್ರೈಯಿಂಗ್ ಟು ಕನ್ವೆ ಈಸ್ laptop doesn't has its own priority to work, isn't it? ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ತಾನೇನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಲ್ಯಾಪ್ಟಾಪ್ಗೆ ಗೊತ್ತಿಲ್ಲ, ಬಿಕಾಸ್ ಇಟ್ ಇಸ್ ನಾನ್ ಲಿವಿಂಗ್ ಒನ್. ಹಾಗಾದ್ರೆ ಅದು ಯಾರಿಗೆ ಗೊತ್ತು? ಹ್ಯೂಮನ್ ಬೀಯಿಂಗ್ಸ್ಗೆ ಗೊತ್ತು. ಸಿ ಆಲ್ರೆಡಿ I have explained that there are 4 important resources in any organizations: men, money, materials, machineries. So other 3 than men you can use however you want or wherever you want, or ನಿಮಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಅದನ್ನು ಉಪಯೋಗಿಸಬಹುದು. ಬಟ್ ವಾಟ್ ಅಬೌಟ್ ಹ್ಯೂಮನ್ ರಿಸೋರ್ಸ್? ಇಸ್ ಇಟ್ ಪಾಸಿಬಲ್ ಟು ಯೂಸ್ ಹ್ಯೂಮನ್ ರಿಸೋರ್ಸ್ ಆಫ್ ಯುವರ್ ಆರ್ಗನೈಸೇಷನ್ ಹೌಎವರ್ ಯು ವಾಂಟ್? ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಒಂದು ಹ್ಯೂಮನ್ ರಿಸೋರ್ಸ್ ಆರ್ ಎಂಪ್ಲಾಯೀಸ್ನ ಯು ಕ್ಯಾನ್ ಹೈರ್ ಎಂಪ್ಲಾಯೀಸ್, that you can do, but not possible to use that employee however you want, isn't it? ಒಬ್ಬ ಎಂಪ್ಲಾಯಿನ ನಾವು ಅಪಾಯಿಂಟ್ ಮಾಡ್ಕೋಬಹುದು, ಆರ್ಗನೈಸೇಷನ್ ಅಪಾಯಿಂಟ್ ಮಾಡ್ಕೋಬಹುದು. ಆದರೆ ಆ ಆರ್ಗನೈಸೇಷನ್ ತನಗೆ ಏನೆಲ್ಲ ಕೆಲಸ ಬೇಕೋ ಆ ಎಲ್ಲ ಕೆಲಸಗಳನ್ನು ಬೇಕಾದ ರೀತಿಯಲ್ಲಿ ಎಂಪ್ಲಾಯೀಸ್ಗಳಿಗೆ ಹೇಳೋಕ್ಕಾಗಲ್ಲ ಅಥವಾ ಎಂಪ್ಲಾಯೀಸ್ಗಳಿಂದ ನಿರೀಕ್ಷೆ ಮಾಡೋಕೆ ಕೂಡ ಆಗಲ್ಲ. ಬಿಕಾಸ್ employees have their own priorities or skills or knowledge or abilities to perform their works. Hope I made this clear to you. ಅಂದ್ರೆ 4 ರಿಸೋರ್ಸಸ್ ಅಲ್ಲಿ ಮೆನ್ ಬಿಟ್ಟು ಮನಿ, ಮಷಿನರಿ, ಮಟೀರಿಯಲ್ಸ್ ಅನ್ನ ಹೇಗೆ ಬೇಕಾದರೂ ಉಪಯೋಗಿಸ್ಕೋಬಹುದು, ಮೆನ್ ಅನ್ನ ಉಪಯೋಗಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ವಿ ಶುಡ್ ಲರ್ನ್ ಹೌ ಟು ಮ್ಯಾನೇಜ್ men or human beings properly. And another one thing is, other 3 resources than men are going to lose their value over the period of time. ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಇವತ್ತಿನ ಹಣದ ವ್ಯಾಲ್ಯೂ ಎಷ್ಟಿದೆಯೋ ಅಷ್ಟೇ ಹಣದ ವ್ಯಾಲ್ಯೂ ನಾಳೆ ಅಥವಾ ಇನ್ನೊಂದು ವರ್ಷ ಬಿಟ್ಟು ಇರಲ್ಲ. ಓಕೆ, 10 ರೂಪಾಯಿ ಇದ್ದಿದ್ದು ಮುಂದಿನ ವರ್ಷನೂ 10 ರೂಪಾಯಿ, ನೆಕ್ಸ್ಟ್ ಇಯರು 10 ರೂಪಾಯಿ, ಅದು ಹೇಗೆ ಕಡಿಮೆ ಆಗುತ್ತೆ ಅಂತ ನೀವು ಕೇಳ್ಬೋದು. ಒಂದು ಸಿಂಪಲ್ ಎಕ್ಸಾಂಪಲ್ ಅನ್ನ ಕೇಳ್ತೀನಿ.
ಈಗ ಒಂದು 5 ವರ್ಷದ ಹಿಂದೆ ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳಿ, ಚಾಕ್ಲೇಟ್ ತಗೊಳಕ್ ಹೋದ್ರೆ 50 ಪೈಸೆಗೆಲ್ಲ ಚಾಕ್ಲೇಟ್ ಸಿಗ್ತಿತ್ತು ನಿಮಗೆ. ಈಗ ಅದೇ ಚಾಕ್ಲೇಟ್ 50 ಪೈಸೆಗೆ ಸಿಗ್ತಾ ಇದೆಯಾ? ಯು ಹ್ಯಾವ್ ಟು ಪೇ 1 ರೂಪಿ ಆರ್ 2 rupees ಟು ಗೆಟ್ ದ ಸೇಮ್ ಚಾಕ್ಲೇಟ್ ವಿಚ್ ಯು ಹ್ಯಾವ್ ಪರ್ಚೇಸ್ಡ್ ಬೈ ಪೇಯಿಂಗ್ 50 paise 2 years ago, isn't it? ಸೊ ಅಲ್ಲಿಗೆ ಮನಿ ವ್ಯಾಲ್ಯೂ ಏನಾಗುತ್ತೆ? ಓವರ್ ದ ಪೀರಿಯಡ್ ಆಫ್ ಟೈಮ್ ಮನಿ ವ್ಯಾಲ್ಯೂ ಇಸ್ ಆಲ್ಸೋ ಗೋಯಿಂಗ್ ಟು ಬಿ ಡಿಕ್ರೀಸ್ಡ್. ಅಂಡ್ ಮಷಿನರೀಸ್ ಏನಾಗುತ್ತೆ? ಹೊಸ್ತಿದ್ದಾಗ ಅಥವಾ ವೆನ್ ವಿ ಜಸ್ಟ್ ಇನ್ಸ್ಟಾಲ್ಡ್ ಅದರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಅದೇ ಹೋಗ್ತಾ ಹೋದಾಗೆ ರಿಪೇರಿಗೆ ಬರ್ಬೋದು, ಅಥವಾ ಯಾವುದೋ ಒಂದು ಪಾರ್ಟ್ ಸೌಕಳಿ ಆಗ್ಬೋದು, ಅದನ್ನ ರಿಪೇರಿ ಮಾಡಬೇಕಾಗುತ್ತೆ. ಸೊ ದ ಮಷಿನರಿ ಆಲ್ಸೋ, ಇವತ್ತು ನೀವು ಪರ್ಚೇಸ್ ಮಾಡಿದ ಮಷಿನರಿಯನ್ನ, ಅದಕ್ಕೂ ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇವತ್ತು ಒಂದು ಮೊಬೈಲ್ನ ಪರ್ಚೇಸ್ ಮಾಡ್ತೀರಾ, ನಾಳೆ ಅದೇ ಮೊಬೈಲ್ನ ಸೇಲ್ ಮಾಡಕ್ ಹೊರಟ್ರೆ ನೀವು ಎಷ್ಟು ಅಮೌಂಟ್ ಕೊಟ್ಟಿದ್ರು ಅಷ್ಟೇ ಅಮೌಂಟ್ ನಿಮ್ಗೆ ಸಿಗುತ್ತಾ? ಖಂಡಿತ ಇಲ್ಲ. ಏನಾಗತ್ತೆ? ಮೊಬೈಲ್ ಅಮೌಂಟ್ ಕಡಿಮೆ ಆಗತ್ತೆ ಅಲ್ವಾ? ಅದರ ಅರ್ಥ ಏನು? ಅದರ ವ್ಯಾಲ್ಯೂ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಸೊ ಮನಿ, machinery, even materials also, they are also, their value also going to be decreased over the period of time. So I said about 3 resources of an organization. What about the value of men or human beings? ಒಂದು ಆರ್ಗನೈಸೇಷನ್ ಅಲ್ಲಿ ಹ್ಯೂಮನ್ ಬೀಯಿಂಗ್ಸ್ ವ್ಯಾಲ್ಯೂ ಏನಾಗುತ್ತೆ ಓವರ್ ದ ಪೀರಿಯಡ್ ಆಫ್ ಟೈಮ್? ಅದು ಕಡಿಮೆ ಆಗಲ್ಲ, ಹೆಚ್ಚಾಗತ್ತೆ. ಯಾಕೆ? ಬಿಕಾಸ್ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಯಾವಾಗ ನೀವು ಒಂದು ಕೆಲಸವನ್ನು ಪದೇ 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 ಮಾಡ್ತಾ ಹೋಗ್ತೀರೋ, ಅಥವಾ ಯಾವಾಗ ನೀವು 4 ಜನರ ಜೊತೆ ಬೆಳೀತೀರೋ, ಯಾವಾಗ ಒಂದು ಆರ್ಗನೈಸೇಷನ್ ಅಲ್ಲಿ ಟು ಅಟೈನ್ ಇಟ್ಸ್ ಗೋಲ್ ಆಸ್ ವೆಲ್ ಆಸ್ ಯುವರ್ ಗೋಲ್ ನೀವು ಕೆಲಸವನ್ನು ಮಾಡ್ತೀರೋ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾಗುತ್ತೆ? ದಿನದಿಂದ ದಿನಕ್ಕೆ ರಿಚ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ವ್ಯಾಲ್ಯೂ ಏನಾಗುತ್ತೆ? ಯಾವಾಗ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ವ್ಯಾಲ್ಯೂ ಏನಾಗುತ್ತೆ? ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ. ಸೊ ನೋಡಿ, where other resources are losing their value, human resource value is going to be appreciated. So over the period of time, machinery, money as well as materials are going to be depreciated, but the value of human resource going to be appreciated. For this purpose also we have to retain human resource. Organizations, we means here organizations need to be retained human resource over the period of time or over a long period. ಇವತ್ತು ಕೆಲ್ಸಕ್ಕೆ ಸೇರಿದ, 1 ತಿಂಗಳ ಕೆಲಸನ ಕಲ್ತ, ಬಿಟ್ಟು ಹೋದ, ಅಥವಾ ಇವತ್ತು ಕೆಲ್ಸಕ್ಕೆ ಬಂದ, 1 ವರ್ಷ ಕೆಲಸ ಮಾಡ್ದ, ಬಿಟ್ಟು ಹೋದ, ಏನಾಗತ್ತೆ ನೋಡಿ? ಮಷಿನರಿ ಆಗಲಿ, ಮನಿ ಆಗಲಿ, ಮಟೀರಿಯಲ್ಸ್ ಆಗಲಿ ತಮ್ಮದೇ ಆದ ಓನ್ ಪ್ರಿಯಾರಿಟಿಯಿಂದ ಆರ್ಗನೈಸೇಷನ್ ಬಿಟ್ಟು ಹೋಗಲ್ಲ. ಆದರೆ ಮನುಷ್ಯರು ನಾವೇನ್ ಮಾಡ್ತೀವಿ? ನಮಗೆ ಆ ವಾತಾವರಣ ಇಷ್ಟ ಆಗಿಲ್ಲ ಅಂತಂದ್ರೆ ನಾವು ಕೆಲಸವನ್ನ ಬಿಟ್ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ತೀವಿ ಅಲ್ವಾ? ಆ ರೀತಿಯಾಗಿ ಕೆಲಸವನ್ನ ಬಿಟ್ಬಿಟ್ಟು ಹೋಗ್ತಾ ಹೋದ್ರೆ ಆರ್ಗನೈಸೇಷನ್ ಏನಾಗುತ್ತೆ? ಇಟ್ ವಿಲ್ ಬಿಕಮ್ ಸಕ್ಸಸ್ಫುಲ್ ಟ್ರೈನಿಂಗ್ ಸೆಂಟರ್, ಬಟ್ ಇಟ್ ಕಾಂಟ್ ಅಟೈನ್ ಇಟ್ಸ್ ಪ್ರಾಪರ್ ಆರ್ ಬೇಸಿಕ್ ಆಬ್ಜೆಕ್ಟಿವ್, ಇಸ್ಂಟ್ ಇಟ್? ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಏನಿದೆಯೋ ಅದನ್ನ ಅಟೈನ್ ಮಾಡೋಕ್ಕಾಗಲ್ಲ, ಬಟ್ ಇದು ಸಕ್ಸಸ್ಫುಲ್ ಟ್ರೈನಿಂಗ್ ಸೆಂಟರ್ ಆಗ್ಬೋದು. ಅದರಿಂದ ಆರ್ಗನೈಸೇಷನ್ಗೆ ಲಾಭ ಇಲ್ಲ. ಅದಕ್ಕಾಗಿ ಏನ್ ಮಾಡಬೇಕು? ಹ್ಯೂಮನ್ ರಿಸೋರ್ಸಸ್ ಅನ್ನ ತುಂಬಾ ವರ್ಷ ನಾವು ಇಟ್ಕೋಬೇಕು ಅಂತಂದ್ರೆ, ಯಾಕೆ ಇಟ್ಕೋಬೇಕು? ಅವರ ವ್ಯಾಲ್ಯೂ, ಅವರ ಎಕ್ಸ್ಪೀರಿಯನ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಹೆಚ್ಚಾಗ್ತಾ ಹೋಗುತ್ತೆ. ಆ ರೀತಿಯಾಗಿ ನಾವು ಅವ್ರನ್ನ ಇಟ್ಕೊಂಡ್ರೆ ಏನಾಗುತ್ತೆ? ನಮ್ಮ ಆರ್ಗನೈಸೇಷನ್ಗೆ ಬೆನಿಫಿಟ್ ಆಗತ್ತೆ. ಅವರನ್ನ ನಾವು ಕಂಟಿನ್ಯೂಸ್ ಆಗಿ ಎಂಪ್ಲಾಯೀಸ್ ಆಗಿ ರಿಟೈನ್ ಮಾಡಬೇಕು ಅಂತಂದ್ರೆ, ಟು ರಿಟೈನ್ ಎಂಪ್ಲಾಯೀಸ್ ಇನ್ ದ ಲಾಂಗ್ ರನ್, ವಾಟ್ ವಿ ಹ್ಯಾವ್ ಟು ಡೂ? We have to give satisfaction. Organizations need to create an atmosphere or working environment where employees can be satisfied or eager to work or happy to work. So it is not simple task, because people have their own priorities. See, even twins also may not having similar likes and dislikes ಅಲ್ವಾ? ಯಾವುದೇ ಒಂದು ಸಿಮಿಲರ್ ಸಿಚುವೇಶನ್ಸ್ಗೆ ಈಗ ಇಬ್ರು ವ್ಯಕ್ತಿಗಳನ್ನ ತಗೊಂಡ್ರೆ ರಿಯಾಕ್ಷನ್ಸ್ ಏನಾಗುತ್ತೆ? ಅಥವಾ ಅವರ ಆಟಿಟ್ಯೂಡ್ ಆರ್ ಪರ್ಸೆಪ್ಷನ್ ಟುವರ್ಡ್ಸ್ ಸಿಮಿಲರ್ ಸಿಚುವೇಶನ್ ಗೋಯಿಂಗ್ ಟು ಬಿ ಡಿಫ್ರೆಂಟ್, ಆರ್ ಡಿಫ್ರೆಂಟ್ಲಿ ದೇ ಆರ್ ಗೋಯಿಂಗ್ ಟು ರಿಯಾಕ್ಟ್ ಫಾರ್ ಸಿಮಿಲರ್ ಸಿಚುವೇಶನ್. ಹೀಗಿದ್ದಾಗ ಒಬ್ಬರೇ ಎಂಪ್ಲಾಯಿ ಆದರೆ ಅವ್ರಿಗೆ ಬೇಕಾದ ಹಾಗೆ ನಾವು
ಏನು ಮಾಡ್ಬೋದು, ಎಲ್ಲ ಅಮ್ಯುನಿಟೀಸ್ ಅಥವಾ ವರ್ಕಿಂಗ್ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡ್ಬೋದು. ಆರ್ಗನೈಸೇಷನಲ್ಲಿ ಒಬ್ಬರೇ ಇರಲ್ವಲ್ಲ, ತುಂಬ ಜನ ಇರ್ತಾರೆ, ತುಂಬ ಎಂಪ್ಲಾಯೀಸ್ ಇರ್ತಾರೆ. ಹೌ ಟು ಕ್ರಿಯೇಟ್ ಅನ್ ಎನ್ವಿರಾನ್ಮೆಂಟ್ ವಿಚ್ ಗಿವ್ಸ್ ಆರ್ ವಿಚ್ ಕ್ರಿಯೇಟ್ sense of satisfaction among employees? It is highly difficult to decide and provide or create this kind of environment. To know how to do this, we have to study human resource management. We have to understand the concept of human resource management. ಒಂದು ಇನ್ಸಿಡೆಂಟ್ ಅನ್ನ ಹೇಳ್ತೀನಿ, ಯಾಕಾಗಿ ಬೇಕು ಅನ್ನೋದಕ್ಕೆ. ಎಂಪ್ಲಾಯೀಸ್ಗಳನ್ನ ನೀವು ನೋಡಿರ್ಬೋದು. ಆ ಎಂಪ್ಲಾಯೀಸ್ಗಳು ಏನು ಮಾಡ್ತಾರೆ, ತುಂಬ ದಿನದವರೆಗೆ ಅಥವಾ ತುಂಬ ವರ್ಷ ಒಂದೇ ಆರ್ಗನೈಸೇಷನಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟಪಡೋದೇ ಇಲ್ಲ. ಯಾಕೆ ಪಡಲ್ಲ? ಸಮ್ ಎಂಪ್ಲಾಯೀಸ್ ಆರ್ ಈಗರ್ ಟು ಹ್ಯಾವ್ ಡೆಸಿಗ್ನೇಷನ್, ಗುಡ್ ಡೆಸಿಗ್ನೇಷನ್. ಡೆಸಿಗ್ನೇಷನ್ ಅಂತಂದರೆ ಅಸಿಸ್ಟೆಂಟ್ ಮ್ಯಾನೇಜರ್ ಅಥವಾ CEO, ಈ ರೀತಿ ಡೆಸಿಗ್ನೇಷನ್. ಕೆಲವರಿಗೆ ಏನು, ಒಳ್ಳೆ ಡೆಸಿಗ್ನೇಷನ್ ಹೇಳ್ಕೊಳಕ್ಕಿದ್ರೆ ತುಂಬ ಖುಷಿ ಆಗ್ಬಿಡುತ್ತೆ. ಇನ್ನು ಕೆಲವರಿಗೆ ಡೆಸಿಗ್ನೇಷನ್ ಏನಾದರೂ ಇರಲಿ, ಅವ್ರು ನಮ್ಮನ್ನು ಹೇಗಾದರೂ ರೆಕಗ್ನೈಸ್ ಮಾಡಲಿ, ನಮಗೆ ಗುಡ್ ಅಮೌಂಟ್ ಆಫ್ ಸ್ಯಾಲ್ರಿ ಕೊಟ್ಟರೆ ಸಾಕಪ್ಪ ಎಟ್ ದ ಎಂಡ್ ಆಫ್ ದ ಮಂತ್, ಆ ರೀತಿ ಫೀಲಿಂಗ್ ಇರುತ್ತೆ. ಇನ್ನು ಕೆಲವರಿಗೆ ಸ್ಯಾಲ್ರೀಸ್ ಏನಾದರೂ ಕೊಡಲಿ, ಏನಾದರೂ ಕರೀಲಿ, ನಮಗೇನು ಬೇಕು, ವರ್ಕ್ ಮಾಡೋಕ್ಕೆ ಒಂದು ಪ್ಲೆಸೆಂಟ್ ಎನ್ವಿರಾನ್ಮೆಂಟ್ ಬೇಕು ಅಂತ ಇರುತ್ತೆ. ನೋಡಿ, ಈ ರೀತಿಯಾಗಿ ಹ್ಯೂಮನ್ ರಿಸೋರ್ಸಸ್ ಆರ್ ಹೆಟರೋಜಿನಿಯಸ್ ಇನ್ ದರ್ ಪರ್ಸೆಪ್ಷನ್. ಇಸಂಟ್ ಇಟ್? ಇವಾಗ ನಮ್ಮನ್ನೇ ತಗೊಳ್ಳಿ, ಕನ್ಸಿಡರ್ ಮಾಡ್ಕೊಳ್ಳಿ. ಎಂಪ್ಲಾಯೀಸ್ ಮಾತ್ರ ಅಲ್ಲ, ಈಗ ನಮಗೆ ಒಂದು ದಿನ ತಿಂದ ತಿಂಡಿ, ಇಷ್ಟಪಟ್ಟ ತಿಂಡಿ, ಮರುದಿನ ಅದೇ ತಿಂಡಿ ಸಿಕ್ಕಿದ್ರೆ ನಾವೇನು ಮಾಡ್ತೀವಿ, ನಾವು ಅದನ್ನು ತಿನ್ನೋಕೆ ಹೋಗಲ್ಲ. ನಮಗೆ ಸಿಮಿಲರ್ ಬ್ರೇಕ್ಫಾಸ್ಟ್ ಇದ್ರೆ ನಮಗೆ ಬೋರ್ ಆಗತ್ತೆ. ಸೊ ಸಿಮಿಲರ್ ವರ್ಕ್ ಎನ್ವಿರಾನ್ಮೆಂಟ್ ಇದ್ರೆ, ವರ್ಕಲ್ಲಿ ಚಾಲೆಂಜ್ ಇಲ್ಲದೆ ಹೋದರೆ, ಎಕ್ಸೈಟ್ಮೆಂಟ್ ಇಲ್ಲದೆ ಹೋದರೆ, ಹ್ಯೂಮನ್ ಬೀಯಿಂಗ್ಸ್ ಆರ್ ನಾಟ್ ರೆಡಿ ಟು ವರ್ಕ್ ಇನ್ ಸಿಮಿಲರ್ company or similar environment. So they tend to leave the environment and join other environment wherein they may get excitement offers or the offer which may satisfy their expectations. So it is highly difficult job to create an environment which satisfy all the employees. So to know this, we have to learn human resource management. Not only all the employees, consider single employee. Their perception also differ from situation to situation. ಈಗ ಬೆಳಿಗ್ಗೆ ಇರೋ ಮೂಡ್ ನಮಗೆ ಮಧ್ಯಾಹ್ನ ಇರಲ್ಲ. ಬೆಳಿಗ್ಗೆ ವರ್ಕಿಗೆ ಹೋಗೋವಾಗಿರುವಂತಹ ಮೆಂಟಾಲಿಟಿ ಸಂಜೆ ವರ್ಕಿಂದ ಬರೋವಾಗ ಇರಲ್ಲ ಅಲ್ವಾ? ಆಗ ನೋಡಿ, ಸಿಚುವೇಶನ್ಗೆ ತಕ್ಕ ಹಾಗೆ ಅಥವಾ ಹೆಚ್ಚಿಗೆ ಅವರ್ ವರ್ಕ್ ಮಾಡೋ ಹಾಗೆ ಹೇಗೆ ಆ ಎಂಪ್ಲಾಯಿಗೆ ವರ್ಕಿಂಗ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿಕೊಡ್ಬೋದು? ದಟ್ ಈಸ್ ಹೈಲಿ ಚಾಲೆಂಜಿಂಗ್ ಜಾಬ್. ಫಾರ್ ದಿಸ್ ಪರ್ಪಸ್ ವಿ ಹ್ಯಾವ್ ಟು ಸ್ಟಡಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಆ್ಯಂಡ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಈಸ್, ಕನ್ಸಿಡರ್ ಅದರ್ ರಿಸೋರ್ಸಸ್ ದ್ಯಾನ್ ಮ್ಯಾನ್. ವಿಚ್ ಆರ್ ದೋಸ್ ಅದರ್ ರಿಸೋರ್ಸಸ್? ದೋಸ್ ಅದರ್ 3 M's ಆರ್ ರಿಸೋರ್ಸಸ್: men, machinery, materials. So you can put any number of machineries together to work. And money, ಎಷ್ಟೇ ಹಣವನ್ನು ನೀವು ಒಟ್ಟೆ ಇಡ್ಬೋದು. ಅದ್ರ ಜೊತೆ ಮಟೀರಿಯಲ್ಸ್, ಒಂದೇ ರೂಮಲ್ಲಿ ನೀವು ಯಾವ ರೀತಿ ಬೇಕಾದರೂ ಮಟೀರಿಯಲ್ಸ್ನ ಜೋಡಿಸಿಡ್ಬೋದು. ದೇ ಡೋಂಟ್ ಶೋ ಎನಿ ಆಟಿಟ್ಯೂಡ್ ಆರ್ ಪರ್ಸೆಪ್ಷನ್ ಅಬೌಟ್ ಹೌ ವಿ ಆರ್ ಸ್ಟೋರಿಂಗ್ ದ್ಯಾಮ್ and how we are even utilizing them. What about human resource? If we create similar environment for all the employees who are working in our organization, definitely their attitude or perception about that working environment may not be similar. ಯಾವುದೋ ಒಬ್ಬ ಎಂಪ್ಲಾಯೀಸಿಗೆ AC ರೂಮಲ್ಲಿ ಕೂತ್ಕೊಂಡು ವರ್ಕ್ ಮಾಡೋದು ಆರಾಮಾಗಿ ಅನಿಸ್ಬೋದು, ಬಹಳ ಚೆನ್ನಾಗಿದೆ ಅಂತ ಅನಿಸ್ಬೋದು. ಅದೇ ಇನ್ನೊಬ್ಬ ಎಂಪ್ಲಾಯಿಗೆ ಇದೊಂಥರ ಜೈಲ್ ಥರ ಇದೆ, ಇಲ್ಲೇ ಕೂತ್ಕೊಂಡು ವರ್ಕ್ ಮಾಡಬೇಕು, ಓಪನ್ ಎನ್ವಿರಾನ್ಮೆಂಟ್ ಇದ್ರೆ ಚೆನ್ನಾಗಿದೆ ಅಂತ ಅನಿಸ್ಬೋದು. ಆ್ಯಂಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಈಸ್, ಯಾವ ಎಂಪ್ಲಾಯಿ AC ರೂಮಲ್ಲಿ ಕೂತ್ಕೊಂಡು ಇವತ್ತು ವರ್ಕ್ ಮಾಡೋಕೆ ಇಷ್ಟಪಟ್ಟಿದ್ನೋ, ಅವನು ನಾಳೆ ಅಥವಾ ನಾಡಿದ್ದು ಅಥವಾ ಇನ್ನೊಂದು ವರ್ಷ ಆದಮೇಲೆ ಅವನಿಗೆ ಆ ಎನ್ವಿರಾನ್ಮೆಂಟ್ ಬೋರ್ ಆಗ್ಬೋದು. ಒಂದೇ ಥರ ಎನ್ವಿರಾನ್ಮೆಂಟಲ್ಲಿ ಕೂತ್ಕೊಂಡು ವರ್ಕ್ ಮಾಡಬೇಕು, ಸೊ ಇದು ಚೆನ್ನಾಗಿಲ್ಲ ಅಂತ ಅನಿಸ್ಬೋದು.
ಸೊ ಅದಕ್ಕಾಗಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸ್ಯಾಟಿಸ್ಫೈ ಎಂಪ್ಲಾಯೀಸ್ ಆರ್ create sense of satisfaction, and it is very important to create sense of belongingness among employees about their organization. Belongingness ಅಂತಂದ್ರೆ ಈ ಆರ್ಗನೈಸೇಷನ್ ನಮ್ಮದು, ಈ ಆರ್ಗನೈಸೇಷನ್ ಸಲುವಾಗಿ ನಾವು ವರ್ಕ್ ಮಾಡಬೇಕು, ನಮ್ಮ ಸಕ್ಸಸ್ ಮತ್ತೆ ಆರ್ಗನೈಸೇಷನ್ ಸಕ್ಸಸ್ ಎರಡೂ ಒಂದೇ, ಆ ರೀತಿಯಾಗಿ ವರ್ಕ್ ಮಾಡುವಂತಹ ವರ್ಕ್ ಫೋರ್ಸ್ ಕ್ರಿಯೇಟ್ ಮಾಡೋದಿದೆಯಲ್ಲ, ಇದು ಸುಲಭದ ಕೆಲಸ ಅಲ್ಲ. ಇದನ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ human resource management. And human resource or employees also, they tend to show they are different from all other employees, means they are eager to have success in their venture. ಈಗ ಎರಡು ಮಷಿನರಿ ಸಿಮಿಲರ್ ಟೈಪ್ ತಂದು ಇನ್ಸ್ಟಾಲ್ ಮಾಡಿದೀರಾ ಅಂತಂದ್ರೆ ಎರಡು ಮಷಿನರಿ ಒಂದೇ ತರ ವರ್ಕ್ ಮಾಡ್ಕೊಂಡು ಹೋಗುತ್ತೆ. They are not eager to show one machinery or one is superior than the other. But what about the human beings? They always tend to prove themselves. We are different from the others, or we are successful. So they try to attain high level of success than all other employees. So for this purpose, what you should do, if you are not creating environment to grow or to show their abilities, again they tend to leave. Means organization should provide an opportunity where they can grow, isn't it? And to provide opportunity to grow for all the employees, this is also not simple job. So for this purpose you have to study human resource management. If you are not providing an opportunity to grow or create sense of belongingness or sense of satisfaction, then what will happen? Definitely employees feel the reality is different from their expectation. What they are feeling, how they feel, the reality what they are experiencing, that is different from their expectation. ನೋಡಿ, ನಾವಿವಾಗ ಯಾವುದಾದ್ರೂ ಒಂದು ಜಾಬಿಗೆ ಸೇರ್ಬೇಕು ಅಂತಂದ್ರೆ ನಮಗೊಂದು ಐಡಿಯಾ ಇರುತ್ತೆ ಅಥವಾ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಹೀಗಿರುತ್ತೆ ನಮ್ಮ ಕೆಲಸ, ಅಥವಾ ನಮ್ಮ ಸಂಬಳ ಈ ರೀತಿ ಬರುತ್ತೆ, ಅಥವಾ ನಮಗೆ ಅಪಾರ್ಚುನಿಟಿಗಳು ಈ ರೀತಿ ಇರುತ್ತೆ ಅಂತ. ಆ ರೀತಿಯಾಗಿ ಅಪಾರ್ಚುನಿಟಿಗಳು ಇಲ್ಲದೆ ಹೋದ್ರೆ, ಸಂಬಳ ಇಲ್ಲದೆ ಹೋದ್ರೆ, ಎನ್ವಿರಾನ್ಮೆಂಟ್ ಇಲ್ಲದೆ ಹೋದ್ರೆ ನಾವೇನ್ ಮಾಡ್ತೀವಿ? ನಾವು ಆ ಜಾಬ್ ಅನ್ನ ಬಿಟ್ಟು ಎಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ನಮ್ಮ ಸ್ಯಾಲರಿ ಅಂದ್ರೆ ರಿವಾರ್ಡ್ ಫಾರ್ ಅವರ್ ವರ್ಕ್ ಸಿಗತ್ತೋ ಅಲ್ಲಿಗೆ ನಾವು ಹೋಗ್ತೀವಿ. ಆಗ ಆರ್ಗನೈಸೇಷನ್ಗೆ ಏನಾಗುತ್ತೆ? ಬೆಸ್ಟ್ ಎಂಪ್ಲಾಯೀಸ್ಗಳನ್ನ ಕಳ್ಕೊಳ್ಳುತ್ತೆ. ಸೊ ಬೆಸ್ಟ್ ಎಂಪ್ಲಾಯೀಸ್ ಇಲ್ಲ ಅಂತಂದ್ರೆ ಏನಾಗುತ್ತೆ? ಇಫ್ ಆನ್ ಆರ್ಗನೈಸೇಷನ್ ಹ್ಯಾಸ್ ಗುಡ್ ಮಟೀರಿಯಲ್, ಗುಡ್ ಮಷಿನರಿ ಅಂಡ್ ಗುಡ್ ಅಮೌಂಟ್ ಆಫ್ ಮನಿ, ಇಫ್ ಇಟ್ ಇಸ್ ನಾಟ್ ಓನಿಂಗ್ ಗುಡ್ ಎಂಪ್ಲಾಯೀಸ್, ದೆನ್ ಡೆಫಿನೆಟ್ಲಿ ಸಕ್ಸಸ್ ಆಗಕ್ಕಾಗಲ್ಲ, ಫೇಲ್ ಆಗತ್ತೆ. ಅದಕ್ಕಾಗಿ ಏನ್ ಮಾಡಬೇಕು? ಹ್ಯೂಮನ್ ರಿಸೋರ್ಸ್ ಅನ್ನ ಹೇಗೆ ಮ್ಯಾನೇಜ್ ಮಾಡಬಹುದು ಅನ್ನೋದನ್ನ ಪ್ರತಿಯೊಬ್ಬರು ಒಂದು ಆರ್ಗನೈಸೇಷನ್ ಅಲ್ಲಿ ಚೆನ್ನಾಗಿ ಕಲ್ತಿರ್ಬೇಕು. ಯಾವಾಗಲೂ ಹ್ಯೂಮನ್ ರಿಸೋರ್ಸ್ ಅಂತಂದ್ರೆ ಅಥವಾ ಎಂಪ್ಲಾಯೀಸ್ ಅಂತಂದ್ರೆ ದಟ್ ಇಸ್ ನಾಟ್ ಮಿಯರ್ಲಿ ಗ್ರೂಪ್ ಆಫ್ ಪೀಪಲ್. ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಒಂದು ಎಂಪ್ಲಾಯೀಸ್ ಅಥವಾ ಹ್ಯೂಮನ್ ರಿಸೋರ್ಸ್ ಅಂತಂದ್ರೆ ಕೇವಲ ಅದು ಗ್ರೂಪ್ ಆಫ್ ಎಂಪ್ಲಾಯೀಸ್ ಅಲ್ಲ. ಹ್ಯೂಮನ್ ರಿಸೋರ್ಸ್ ಅಂತಂದ್ರೆ ಅವರ ಪರ್ಸನಾಲಿಟಿ, ಪರ್ಸೆಪ್ಷನ್ಸ್, ಎಮೋಷನ್ಸ್, ವ್ಯಾಲ್ಯೂಸ್, ಆಟಿಟ್ಯೂಡ್ಸ್, ಮೋಟಿವ್ಸ್ ಅಂಡ್ ಮೋಡ್ ಆಫ್ ಥಾಟ್ಸ್, ಇದೆಲ್ಲವನ್ನು ಸೇರಿ ನಾವು ಗ್ರೂಪ್ ಆಫ್ ಎಂಪ್ಲಾಯೀಸ್ ಅಥವಾ ಗ್ರೂಪ್ ಆಫ್ ಹ್ಯೂಮನ್ ರಿಸೋರ್ಸ್ ಇನ್ ಆನ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಎಂಪ್ಲಾಯೀಸ್ ಅಂತ ತೆಗೆದುಕೊಂಡ್ರೆ ಅವರ ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು, ಅಥವಾ ಹೌ ದೇ ಆರ್ ಬಿಹೇವಿಂಗ್ ಇನ್ ಎ ಸೊಸೈಟಿ, ಹೌ ದೇ ಆರ್ ಲಿವಿಂಗ್ ಇನ್ ಎ ಸೊಸೈಟಿ, ಆರ್ ಹೌ ದೇ ಆರ್ ಎಕ್ಸ್ಪೆಕ್ಟಿಂಗ್ ಟು ಲಿವ್ ಇನ್ ಸೊಸೈಟಿ, ಅವೆಲ್ಲವೂ ಜೊತೆಯಲ್ಲೇ ಬರುತ್ತೆ. ಸೊ ಯು ಶುಡ್ ಕನ್ಸಿಡರ್ ಆಲ್ ದೋಸ್. ಇವಾಗ ಮಷಿನರಿ, ಮಟೀರಿಯಲ್ಸ್ ಅಂಡ್ ಮನಿಗೆ ಅದ್ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ, ಬಟ್ ಹ್ಯೂಮನ್ ಬೀಯಿಂಗ್ಸಿಗೆ ಇದೆ. ಸೊ ಅವರನ್ನ ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎಮೋಷನ್ಸ್, ಆಟಿಟ್ಯೂಡ್ಸ್, values, motives of human beings. So for this purpose you have to study human resource management. And more than that, success of employees, okay, you can create an atmosphere or opportunity, and
Apart from that, supervising human resource also very difficult comparatively machinery, money and materials. ಒಂದು ಫೇಮಸ್ ಪ್ರೊವರ್ಬ್ ಇದೆ, ಯು ಕ್ಯಾನ್ ಬೈ ಬುಕ್ ಬಟ್ ಯು ಕ್ಯಾನ್ ನಾಟ್ ಬೈ ವಿಸ್ಡಮ್. ಯು ಕ್ಯಾನ್ ಬೈ ಮೆಡಿಸಿನ್ ಬಟ್ ಯು ಕ್ಯಾನಾಟ್ ಬೈ ಹೆಲ್ತ್. ಯು ಕ್ಯಾನ್ ಬೈ ಮ್ಯಾನ್ ಬಟ್ ನಾಟ್ ದರ್ ವಿಲ್ಲಿಂಗ್ನೆಸ್. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ವಿ ಕ್ಯಾನ್ ಅಸೈನ್ ವರ್ಕ್, ಬಟ್ ಅವರು ತುಂಬ ಇಷ್ಟಪಟ್ಟು ಮಾಡ್ತಾರಾ ಅಥವಾ ಕಷ್ಟ ಆಗ್ತಾ ಇದೆಯಾ ಅನ್ನೋದಕ್ಕೆ ನಾವು ಸೂಪರ್ವೈಸ್ ಮಾಡಬೇಕಾಗತ್ತೆ. ಸೂಪರ್ವೈಸ್ ಮಾಡೋದಿದೆಯಲ್ಲ, ವಿ ಕ್ಯಾನ್ ಸೂಪರ್ವೈಸ್ ದರ್ ವರ್ಕ್ ಬಟ್ ನಾಟ್ ದರ್ ಮೈಂಡ್ ಮ್ಯಾಪಿಂಗ್ ಇಲ್ಲಿ ಸಾಧ್ಯ ಇಲ್ಲ. ಅವರ ಮೈಂಡಲ್ಲಿ ಏನಾಗ್ತಾ ಇದೆ, ಖುಷಿಯಿಂದ ವರ್ಕ್ ಮಾಡ್ತಾ ಇದ್ದಾರೋ ಅಥವಾ ಕಷ್ಟಪಟ್ಟು ಮಾಡ್ತಾ ಇದ್ದಾರೋ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾಕೆ? ಅದನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಅಂತಾದರೆ you can create satisfied workforce in your organization. So how to create satisfied workforce? For that purpose, you have to study human resource management. So human resource management na study ಮಾಡಿದಾಗ ನಿಮಗೆ you can understand many issues and many aspects which are related to success of or which are helpful you to create sense of belongingness among employees. For that purpose, you have to study human resource management. And next, to fulfill your destiny, means organization destiny, you have to make employees should work together. Group, when they are ready to work together, then only you can attain your organizational goal. Here, individuals' goals are different from organizational goal. HRM study ಮಾಡಿದ್ರೆ ನಿಮಗೆ ಏನು ಐಡಿಯಾ ಸಿಗುತ್ತೆ ಅಂದರೆ, ಹೌ ಟು ಮರ್ಜ್ ದೀಸ್ ಟು ಗೋಲ್ಸ್. ಇಂಡಿವಿಜುವಲ್ಸ್ ಎಂಪ್ಲಾಯೀಸ್ ಗೋಲು ಫುಲ್ಫಿಲ್ ಆಗಬೇಕು, ಅದೇ ರೀತಿಯಾಗಿ ಆರ್ಗನೈಸೇಷನಲ್ ಗೋಲು ಕೂಡ ಫುಲ್ಫಿಲ್ ಆಗಬೇಕು. ಹೇಗೆ ಇವೆರಡನ್ನು ನಾವು ಮರ್ಜ್ ಮಾಡಬಹುದು? ಆ ರೀತಿಯಾಗಿ ಮರ್ಜ್ ಮಾಡೋದ್ರಿಂದ ಏನಾಗುತ್ತೆ, ಎವ್ರಿ ಎಂಪ್ಲಾಯಿ ಟೆಂಡ್ ಟು ವರ್ಕ್ ಫಾರ್ ಹಿಮ್ಸೆಲ್ಫ್ ಆಸ್ ವೆಲ್ ಆಸ್ ಫಾರ್ ಆರ್ಗನೈಸೇಷನಲ್ ಗೋಲ್. ಸೊ ಈ ರೀತಿಯಾದ ಒಂದು ವರ್ಕ್ ಫೋರ್ಸನ್ನು ಕ್ರಿಯೇಟ್ ಮಾಡೋಕೆ ಕೂಡ ಏನು ಮಾಡಬೇಕು, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟನ್ನು ಓದಬೇಕಾಗತ್ತೆ. ಸೊ ಈಗ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಔಟ್ ಆಫ್ 4 resources of any organization, which are those 4 resources? Machinery, money, materials and men. Human beings are playing very important role in any organization's success, and only human resource can create or can bring organization towards success with the help of money, materials and machinery, because they have thinking capacity and they have their own values, ideology, attitude and emotions, values. So you have to maintain or you have to create your organization's human resource. You have to turn employees into human resource. ಹೇಗೆ ಮಾಡಬಹುದು ಅನ್ನೋದನ್ನ ನೀವು ಹ್ಯೂಮನ್ ರಿಸೋರ್ಸ್ ಓದೋದ್ರಿಂದ ಕಲಿಬಹುದು. ಹಾಗೆ ಕಲಿತ್ರೆ ಏನಾಗುತ್ತೆ, ಎಂಪ್ಲಾಯೀಸ್ ಆಲ್ಸೋ ಕ್ಯಾನ್ ಫೈಂಡ್ ಸಕ್ಸಸ್. ಅಟ್ ದ ಸೇಮ್ ಟೈಮ್ ದೇ ಹೆಲ್ಪ್ ಆರ್ಗನೈಸೇಷನ್ ಆಲ್ಸೋ ಕ್ಯಾನ್ ರೀಚ್ ಇಟ್ಸ್ ಡೆಸ್ಟಿನಿ ಆರ್ ಇಟ್ಸ್ objective. I hope now you understood why we have to study human resource management. Is this clear? Thanks for watching. Don't forget to subscribe Sri Vidya e-learning for more videos.